ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ರಿಲ್ಯಾಕ್ಸಿಂಗ್ ಡೇ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೊಂದೊಳ್ಳೆ ಕರ್ನಾಟಕ ಸ್ಟೈಲಿಯ ಊಟ ಹಾಗೆ ಒಂದು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಇದೆ, ಅದನ್ನು ಕೂಡ ಮುಗಿಸೋಣ. ಹಾಗೆ ನಮ್ಮ ಕರ್ನಾಟಕ ಶೈಲಿಯ ಫಿಲ್ಟರ್ ಕಾಫಿ ಬೆಳಿಗ್ಗೆನೆ. ಸೊ ಇವತ್ತು ಡೇ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಿಸಿಲಿಲ್ಲ, ಹೊರಗಡೆ ಚಳಿ ಇಲ್ಲ, ಸೊ ಒಂಥರ ಪ್ಲೆಸೆಂಟಾಗಿದೆ. ಹಾಗಾಗಿ ನಮ್ಮ ದಿನನ ಆಚೆನೇ ಕಳೀತಾ ಇದ್ದೀವಿ. ಪ್ರಿಷಾ ಅಂತೂ ತುಂಬಾ ಎಕ್ಸೈಟೆಡ್ ಇರ್ತಾಳೆ. ನಾನು, ಅಮ್ಮ, ಚಂದು ಜೊತೆಗೆ ಎಲ್ಲರೂ ಇದ್ದಾಗ ಏನಾದರೂ ಅವಳ ಜೊತೆ ಆ್ಯಕ್ಟಿವಿಟಿ ಮಾಡಿದಾಗ ತುಂಬಾ ಖುಷಿ ಪಡ್ತಾಳೆ. ಸೊ ನೀವು ನೋಡ್ಬೋದು, ಆಚೆ ಅಷ್ಟು ಬಿಸಿಲಿಲ್ಲ. ಹಾಗೆ ನಿಮಗೆ ಒಂದೊಳ್ಳೆ ರೆಸಿಪಿ ಮಾಡೋಣ ಅಂತಲೂ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಮನೆ ಕೂಡ ಅಷ್ಟೇ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಅಮ್ಮ ಬಂದಮೇಲಂತೂ ಯಾವಾಗಲೂ ನಮ್ಮ ಟಿ ವಿಲಿ ನಮ್ಮ ಕನ್ನಡ ಮೂವೀಸ್ ಹಾಗೆ ಒಳ್ಳೆ ಕಾಮಿಡಿ ಮೂವೀಸ್, ಒಳ್ಳೊಳ್ಳೆ ಆ್ಯಕ್ಟರ್ ಮೂವೀಸ್ ಎಲ್ಲನೂ ಹಾಕ್ತಾ ಇರ್ತಾರೆ, ನೋಡ್ತಾ ಇರ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗಂತೂ ರೆಗ್ಯುಲರ್ ರೂಟೀನ್ ಆಗಿಬಿಟ್ಟಿದೆ. ಸೊ ಚಂದು ತುಂಬ ದಿನದಿಂದ ಗಾರ್ಡನ್ನ ಟೇಕ್ ಕೇರ್ ಮಾಡಿಲ್ಲ. ನಾವು ಇಂಡಿಯಾದಿಂದ ಬಂದಾದಮೇಲೆ ಸೊ ಬೇರೆಯವ್ರನ್ನ ಕರೆಸಿ ಮಾಡಿಸಿತ್ತು. ಅದಾದ ನಂತರ ತುಂಬಾ ಬೆಳೆದಿದೆ. ಸೊ ಪ್ರಿಷಾ ಅಂತೂ ಫುಲ್ಲು ಆ ಮಿಷಿನ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಎಲ್ಲನೂ ನೋಡಿಬಿಟ್ಟು ಅವಳು ಒಂಥರ ತುಂಬ ಎಕ್ಸೈಟೆಡ್ ಆಗ್ತಿದ್ಲು. ಆ್ಯಂಡ್ ಹೊಸದು ಅಲ್ವಾ, ಅವಳೆಲ್ಲನೂ ಹೊಸದಾಗಿ ನೋಡ್ತಾ ಇರೋದ್ರಿಂದ ತುಂಬಾ ಕ್ಯೂರಿಯಾಸಿಟಿ. ನೀವು ನೋಡ್ಬೋದು ಎಷ್ಟು ಇಂಟ್ರೆಸ್ಟಿಂದ ಅವರ ಅಪ್ಪಗೆ ಅವಳು ಎಲ್ಲನೂ ಗಾರ್ಡನಿಂಗಲ್ಲಿ ಸಪೋರ್ಟ್ ಮಾಡ್ತಿದ್ದಾಳೆ ಅಂತ. ಜೊತೆಗೆ ನಮ್ಮ ಗಾರ್ಡನಿಂಗಲ್ಲಿ ಬರ್ಡ್ಸ್ ಫುಡ್ ಕೂಡ ಇಟ್ಟಿದ್ದಾಳೆ. ಹಾಗಾಗಿ ಬರ್ಡ್ಸ್ ಬರ್ತಾ ಇರುತ್ತೆ, ನೋಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾಳೆ. ಸೊ ಮೀನ್ವೈಲ್ ನಾನು ಅಡುಗೆಗೆ ಏನೆಲ್ಲ ಬೇಕೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂತು. ಒಂಥರ ಫ್ರೆಶ್ ಅನ್ನಿಸ್ತಾ ಇತ್ತು. ಇವಾಗ ಮಗು ಇರೋದ್ರಿಂದ ನಾವು ರೆಗ್ಯುಲರಾಗಿ ಜಾಸ್ತಿ ಕ್ಲೀನಿಂಗ್ ಕಡೆ ಗಮನ ಕೊಡ್ತೀವಿ. ಹಾಗೆ ನೀವು ಎಷ್ಟೊಂದು ಜನ ಗಾರ್ಡನಿಂಗ್ ತುಂಬಾ ಲೈಕ್ ಮಾಡ್ತೀರಾ. ನಮ್ಮ ಗಾರ್ಡನಲ್ಲಿ ಎಷ್ಟೊಂದು ರೀತಿಯಾದಂಥ ಹೂಗಳು, ಹಣ್ಣೆಲ್ಲ ಬಿಟ್ಟಿದೆ. ಸೊ ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಇವತ್ತಂತೂ ತುಂಬಾ ಚೆನ್ನಾಗಿತ್ತು ದಿನ. ಬಂದು ನಾನಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ನಮ್ಮ ಊಟ, ತಿಂಡಿ, ಕಾಫಿ ಎಲ್ಲ ಕೂಡ ಅಷ್ಟೇ ನಾವು ಗಾರ್ಡನಲ್ಲಿ ತೊಗೊಂಡೋಗೇ ಇವತ್ತಿನ ದಿನ ಆಚೆನೇ ತಿನ್ಕೊಂಡಿದ್ದೀವಿ. ಇವತ್ತು ನಾನು ನಿಮಗೆ ನಮ್ಮ ಕರ್ನಾಟಕ ಸ್ಟೈಲಿಯ ಪ್ರಾಪರ್ ರಾಗಿ ಮುದ್ದೆ ಹಾಗೆ ಬಿಸಿ ಬಿಸಿ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರು ರೆಸಿಪಿ ತೋರಿಸ್ಕೊಡ್ತೀನಿ. ಇದಕ್ಕೆ ಹಪ್ಪಳ, ಉಪ್ಪಿನಕಾಯಿ ಹಾಗೆ ಮೆಣಸಿನ ಬೋಂಡ ಕೂಡ ಮಾಡಿದ್ದೆ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ಹುರುಳಿ ಕಾಳನ್ನ ಮೊಳಕೆ ಬರೋದಕ್ಕೆ ನೆನೆಸಿಟ್ಟಿದ್ದೆ. ಸೊ ಚೆನ್ನಾಗಿ ಮೊಳಕೆ ಬಂದಿದೆ, ಜಾಸ್ತಿನೇ ಬಂದಿದೆ. ಸೊ ಸ್ವಲ್ಪ ಬಂದಾಗ್ಲೂ ಮಾಡ್ಕೋಬೋದು. ಬಟ್ ನನಗೆ ಈ ಕಾಳು ಸಾಂಬಾರನ್ನ ಸ್ವಲ್ಪ ಮೊಳಕೆ ಜಾಸ್ತಿ ಬರ್ಸಿ ಮಾಡಿದರೆ ತುಂಬಾ ರುಚಿ ಅನಿಸುತ್ತೆ. ಹಾಗೆ ಸಿಪ್ಪೆ ತೆಗೆದು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಆಲೂಗೆಡ್ಡೆ ಬದಲು ಹೀರೆಕಾಯಿ ಕೂಡ ನಾವು ಬಳಸೋಬೋದು, ಇಲ್ಲ ಬದನೆಕಾಯಿ ಕೂಡ ಹಾಕೋಬೋದು. ಹಾಗೆ ಇಲ್ಲಿ ಮಸಾಲ ರುಬ್ಕೊಳೋದಕ್ಕೆ ನಾನು ಚಕ್ಕೆ, ಕಾಳುಮೆಣಸು ಹಾಗೆ ಲವಂಗ ಹಾಗೆ ಬೆಳ್ಳುಳ್ಳಿ, ಟೊಮೊಟೊ ಹಾಗೆ ಈರುಳ್ಳಿ, ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿನ ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಸಾಲ ನುಣ್ಣಗೆ ಆಗೋ ರೀತಿ ರುಬ್ಕೋಬೇಕಾಗತ್ತೆ. ಸೊ ಆದಷ್ಟು ಎಷ್ಟೊಂದು ಕಾಳು ಸಾಂಬಾರಿಗೆ ಅವರೆಕಾಳು ಆಗಿರ್ಬೋದು, ಹಾಗೆ ಹೆಸರು ಕಾಳು ಸಾರು ಆಗಿರ್ಬೋದು, ಅದಕ್ಕೆಲ್ಲನೂ ಇದೇ ರೀತಿ ಇದೇ ಮಸಾಲಾನ ಪ್ರಿಪೇರ್ ಮಾಡಿಕೊಂಡು ನಾವು ಕಾಂಬಿನೇಷನಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಚೆನ್ನಾಗಿ ನುಣ್ಣಗೆ ರುಬ್ಕೊತಾ ಇದ್ದೀನಿ. ಸೊ ಬನ್ನಿ ಇವಾಗ ಒಗ್ಗರಣೆಗೆ ಇಲ್ಲಿ ನಾನು ಈರುಳ್ಳಿ, ಟೊಮೊಟೊ ಹಾಗೆ ಕರಿಬೇವನ್ನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಕುಕ್ಕರ್ಗೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಜೀರಿಗೆ, ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ ಹಾಕಿಬಿಟ್ಟು ಹುರ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಮೆತ್ತಗೆ ಆದ ನಂತರ ನಾನು ಟೊಮೊಟೊನ ಹಾಕಿಬಿಟ್ಟು ಕೂಡ ಹುರ್ಕೊತೀನಿ. ನಾವು ಕಾಳನ್ನ ಮೊಳಕೆ ಕಟ್ಟಿಸಿ ಇಟ್ಕೊಂಡ್ರೆ ಯಾವಾಗಾದರೂ ಆಯಿತು ಮಾಡ್ಕೊಳೋದು ತುಂಬಾ ಸುಲಭ. ಇದನ್ನು ಬೇರೆ ಬೇರೆ ರೀತಿಯಾಗೂ ಮಾಡ್ಬೋದು. ಸೊ ಕಾಳು ಸಾಂಬಾರಲ್ಲಿ ಇದು ಒಂದು ಮೆಥಡ್. ನೀವು ಎಷ್ಟೊಂದು ಜನ ಮನೆಯಲ್ಲಿ ರೆಗ್ಯುಲರಾಗಿ ಮಾಡ್ತಾ ಇರ್ತೀರಾ. ಬಟ್ ನಾನು ನನ್ನ ಒಂದು ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಮಸಾಲ ಮಾಡ್ಕೊಳೋದಾಗಿರ್ಬೋದು, ಪೌಡರ್ ಬಳಕೆ ಮಾಡೋದಾಗಿರ್ಬೋದು, ಡಿಫ್ರೆಂಟಾಗಿರುತ್ತೆ. ಸೊ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಆಲೂಗೆಡ್ಡೆ ಹಾಗೆ ಮೊಳಕೆ ಕಟ್ಟಿದೆ ಅಂತ ಕಾಳನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಮೊಳಕೆ ಬಂದಿರೋ ಅಂಥ ಕಾಳನ್ನ ತುಂಬ ಹುರ್ಕೊಳೋದಕ್ಕೆ ಹೋಗಬಾರ್ದು, ಸ್ವಲ್ಪ ಅಷ್ಟೇ ಹುರ್ಕೊಳ್ಳಿ, ಇಲ್ಲಾಂದರೆ ಅದೆಲ್ಲ ಬಿಟ್ಕೊಳೋದಕ್ಕೆ ಶುರು ಮಾಡಿಬಿಡುತ್ತೆ. ಸೊ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಒಗ್ಗರಣೆಯಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30-40 ಸೆಕೆಂಡಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾನು ಕೊನೆಗೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ.
ಇಲ್ಲಿ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ಉಪ್ಪು ಖಾರನ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆ ನಾನೇನು ರುಬ್ಬಿಟ್ಟಿದ್ರೋ ಆ ಒಂದು ಮಸಾಲಾನ ಹಾಕ್ತಾ ಇದ್ದೀನಿ. ಜೊತೆಗೆ ಮಿಕ್ಸಿ ಜಾರಲ್ಲೇ ಇನ್ನೂ ಎಷ್ಟೊಂದು ಮಸಾಲ ಇರುತ್ತೆ, ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಒಂದು ಅರ್ಧ ಕಪ್ಪಷ್ಟು ಮತ್ತು ಉಳಿದಿರೋವಂಥ ಮಸಾಲ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿ, ಇಲ್ಲಿ 2 ಚಮಚದಷ್ಟು ನಾನು ಅಚ್ಚ ಖಾರದ ಪುಡಿನ ಬಳಸ್ತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಮಾಡಿರೋ ಅಂಥ ಸಾಂಬಾರ್ ಪೌಡರ್, ಇದನ್ನು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಬಳಸ್ತಾ ಇದ್ದೀನಿ. ನೀವು ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ರೀತಿಯಾಗಿ ಸಾಂಬಾರ್ ಪೌಡರ್ನ ಮಾಡ್ತಾ ಇರ್ತೀವಿ, ರುಚಿ ಕೂಡ ಡಿಫ್ರೆಂಟ್ ಆಗ್ತಾ ಇರುತ್ತೆ. ಸೊ ನೋಡಿ, ಮೊಳಕೆ ಕಟ್ಟಿದ ಸಾಂಬಾರಿಗೆ ಏನೆಲ್ಲ ಬೇಕೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀವಿ. ತುಂಬಾ ಚೆನ್ನಾಗಿ ರುಚಿಯಾಗಿ ಘಮ ಘಮ ಅನ್ನೋ ರೀತಿಲಿ ಕಾಣ್ತಾ ಇದೆ. ಆ್ಯಂಡ್ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ 1 ಕಪ್ಪಷ್ಟು ನಾನು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ವಿಷಿಲ್ನ ಕುಕ್ಕರಲ್ಲಿ ಕೂಗಿಸ್ಕೊತೀನಿ. ಸೊ ಇದಾದ ನಂತರ ವಿಷಿಲ್ ಎಲ್ಲ ತಣ್ಣಗಾದಮೇಲೆ ಸೊ ಇದು ಬಿಸಿ ಬಿಸಿಯಾಗಿ ರುಚಿಯಾಗಿರೋಂಥ ಮೊಳಕೆ ಕಟ್ಟಿದ ಸಾಂಬಾರು ರೆಡಿ ಇದೆ. ಇದಕ್ಕೆ ನಾನು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ 2 ಟೇಬಲ್ ಸ್ಪೂನಷ್ಟು ಸಣ್ಣ ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ರುಚಿಯಾಗಿರೋಂಥ ಮೊಳಕೆ ಕಟ್ಟಿದ ಸಾಂಬಾರು ತುಂಬ ಚೆನ್ನಾಗಿದೆ. ಆಲೂಗೆಡ್ಡೆ ಹಾಗೆ ಕಾಳು ಎಲ್ಲ ತುಂಬ ಹದವಾಗಿ ಬೆಂದಿದೆ. ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ. ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ ನಾನು ರಾಗಿ ಮುದ್ದೆನ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಥರ ಕಾಳು ಸಾಂಬಾರು ಆಗಿರ್ಬೋದು, ಸಾಂಬಾರಿಗೆ ನಮ್ಮ ರಾಗಿ ಮುದ್ದೆ ತುಂಬಾ ಸ್ಪೆಷಲ್ ಅಲ್ವಾ, ಹಾಗೆ ತುಂಬ ಹೆಲ್ತಿಗೂ ಕೂಡ ಒಳ್ಳೆಯದು. ಇಲ್ಲಿ ನಾನು 1.5 ಕಪ್ಪಷ್ಟು ನೀರು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ತುಪ್ಪ. ನಮ್ಮ ಮನೇಲಿ ಎಲ್ಲ ಅಡುಗೆಗೂ ಅಷ್ಟೇ ಜಾಸ್ತಿ ನಾವು ತುಪ್ಪನ ಬಳಸ್ತೀವಿ. ಆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ನಾವು ಪರ್ಸ್ನಲಿ ತುಂಬಾ ಲೈಕ್ ಮಾಡ್ತೀವಿ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ ಒಂದು ಚಿಕ್ಕ ಬೌಲಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ತಗೊಂಡು ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಥರ ಗಂಟುಗಳಿರ್ಬೋದು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಅದಾದ ನಂತರ ಇಲ್ಲಿ ಪಾತ್ರೆಯಲ್ಲಿ ನಾವೇನು ನೀರು ಕಾಯೋದಕ್ಕೆ ಇಟ್ಟಿದ್ವಿ ಅದು ಬಿಸಿಯಾದ ನಂತರ ಈ ರೀತಿಯಾಗಿರೋ ರಾಗಿ ಲಿಕ್ವಿಡ್ ಏನು ಮಾಡ್ಕೊಂಡಿದ್ವಿ ಇದನ್ನು ಆ ಒಂದು ನೀರಿಗೆ ಕುದಿಯೋ ನೀರಲ್ಲಿ ಹಾಕೋಣ. ಸೊ ನಾನು ಮಾಡೋ ಮೆಥಡ್ ತುಂಬಾ ಸುಲಭ ಅನಿಸುತ್ತೆ ನನಗೆ, ಹಾಗೆ ಗಂಟುಗಳಿರಲ್ಲ, ತುಂಬ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ, ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನನ್ನ ರಾಗಿ ಮುದ್ದೆಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ ಸಿಕ್ಕಿದೆ. ನನ್ನ ಜೊತೆಗೆ ಮನೇಲಿ ಕೂಡ ಅಷ್ಟೇ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನಾನು ಚೆನ್ನಾಗಿ ಮಾಡ್ತೀನಿ ಅಂತ. ಸೊ ನೀವು ಕೂಡ ಮನೇಲಿ ಒಮ್ಮೆ ಈ ಮೆಥಡ್ನ ಫಾಲೋ ಮಾಡಿ ನೋಡಿ. ಸೊ ಇದಾದ ನಂತರ ನೀವು ಕುದಿಯೋ ನೀರಿಗೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಮುದ್ದೆನ ಗಟ್ಟಿಗೆ ಮಾಡ್ತೀನಿ, ತುಂಬ ಗಟ್ಟಿಗೆಲ್ಲ, ಒಂದು ಮೃದುವಾಗಿ ಇರೋ ರೀತಿಲಿ ಗಟ್ಟಿಗೂ ಇರಬೇಕು ಆ ರೀತಿಲಿ ಮಾಡ್ಕೊತೀನಿ. ನಾನು ಇಲ್ಲಿ ಟಿಪ್ಸ್ ಏನಪ್ಪ ಅಂತಂದರೆ, ನಾನು ರಾಗಿ ಹಿಟ್ಟು ಹಾಕಿದ ತಕ್ಷಣವೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಕೆಲವರು ಹೇಗೆ ಅಂತಂದರೆ ರಾಗಿ ಹಿಟ್ಟು ಹಾಕಿದ ತಕ್ಷಣ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡ್ತಾರೆ. ಸೊ ಆವಾಗ ಮಧ್ಯೆ ಮಧ್ಯೆ ಗಂಟುಗಳಾಗೋ ಚಾನ್ಸ್ ಇರುತ್ತೆ, ಆವಾಗ ನಾವು ತುಂಬಾ ನಾದಬೇಕಾಗುತ್ತೆ. ಬಟ್ ನಾನು ಮಾಡೋ ಮೆಥಡ್ ಏನಪ್ಪ ಅಂತಂದರೆ, ಇದನ್ನು ಹಿಟ್ಟು ಹಾಕಿದ ತಕ್ಷಣ ಚೆನ್ನಾಗಿ ಇದನ್ನು ನಾದ್ಬಿಟ್ಟು ಒಂದು ಸ್ವಲ್ಪ ತುಪ್ಪನ ಹಾಕಿ ನಾನು ಆ ಒಂದು ಉರಿಲೇನೆ ಹಬೆಯಲ್ಲಿ ಬೇಯೋದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಒಂದು 5ರಿಂದ 8 ನಿಮಿಷಗಳ ಕಾಲ ಬಿಡ್ತೀನಿ. ಆವಾಗ ತುಂಬ ಚೆನ್ನಾಗಿ ಹದವಾಗಿ ರಾಗಿ ಹಿಟ್ಟು ತುಂಬ ನೀಟಾಗಿ ಬೆಂದಿರುತ್ತೆ, ಹಸಿ ಸ್ಮೆಲ್ ಏನೂ ಇರೋದಿಲ್ಲ. ಈ ಮೆಥಡ್ನ ನೀವು ಒಂದು ಸಲ ಫಾಲೋ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಇತ್ತು ಅಂತ. ಸೊ ಇದು ಚೆನ್ನಾಗಿ ಹಬೆಯಲ್ಲಿ ಬೈಕೊಂಡ್ಲಿ. ಅದಾದ ನಂತರ ನಾನಿಲ್ಲಿ ಒಂದು ತಟ್ಟೆ ತೊಗೊಂಡಿದ್ದೀನಿ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ನೀವು ನೋಡ್ಬೋದು ನಾನು ರಾಗಿನ ಇಲ್ಲಿ ಚೆನ್ನಾಗಿ ಇದನ್ನು ನಾದಿ ಅದನ್ನು ರೌಂಡ್ ಶೇಪಿಂಗ್ ಮಾಡೋದಕ್ಕೆ ನಾನು ಯಾವುದೇ ಥರ ನೀರನ್ನು ಬಳಸಲ್ಲ. ಯಾಕೆಂದರೆ ನನಗೆ ನೀರು ಹಾಕಿದರೆ ಅದೊಂಥರ ಮೇಲೆ ಎಲ್ಲ ನೀರು ಅನಿಸುತ್ತೆ. ಜೊತೆಗೆ ಅಷ್ಟು ಪರ್ಸ್ನಲಾಗಿ ನಾನು ಪ್ರಿಫರ್ ಮಾಡಲ್ಲ. ತುಪ್ಪದಲ್ಲೇ ಇದನ್ನು ಚೆನ್ನಾಗಿ ನಾನು ನಾದ್ಕೊತೀನಿ. ಬಿಸಿ ಇರುತ್ತೆ, ಬಟ್ ತುಂಬ ಬಿಸಿ ಇರಲ್ಲ. ನಿಧಾನಕ್ಕೆ ಮಾಡಿದ್ರೆ ತುಂಬ ಸ್ಮೂತಾಗಿ ನಾವು ಹೋಗ್ತಾ ಹಾಗೆಯೇ ತಟ್ಕೊಳ್ತಾ ಹೋಗ್ಬೋದು. ನಾನು ಈ ಒಂದು ಮೆಥಡ್ನ ಫಾಲೋ ಮಾಡ್ತೀನಿ. ರಾಗಿ ಮುದ್ದೆ ನನಗಂತೂ ಇದು ತುಂಬಾ ಇಷ್ಟ. ಈ ಮೆಥಡ್ ಆಗಿರ್ಬೋದು, ಮಾಡೋದಕ್ಕೂ ಸುಲಭ ಅನಿಸುತ್ತೆ. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಡೈಲಿ ವ್ಲಾಗ್ ವಿಡಿಯೋ, ಹಾಗೆ ಮನೇಲಿ ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ನಮ್ಮ ಮನೆಯಲ್ಲಿ ಕರ್ನಾಟಕ ಶೈಲಿಯ ರಾಗಿ ಮುದ್ದೆ ಹಾಗೆ ಕಾಳು ಸಾಂಬಾರು ಜೊತೆಗೆ ಹಪ್ಳ ಉಪ್ಪಿನಕಾಯಿ ಬೋಂಡ ಎಲ್ಲ ಕೂಡ ರೆಡಿ. ಸೊ ಇವಾಗಂತೂ ನಾವು ಊಟ ಮಾಡೋದಕ್ಕೆ ಫುಲ್ ಹಸಿವಾಗ್ತಾ ಇದೆ. ಆಲ್ರೆಡಿ ಬಿಸಿ ಬಿಸಿಯಾಗಿ ತಟ್ಟೆಯಲ್ಲಿ ಕೂಡ ರೆಡಿ ಇದೆ. ನಿಮಗೆ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು? ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂದೊಳ್ಳೆ ಊಟ ಮಾಡಿಕೊಂಡು ಹಾಗೆ ಒಂದು ಲಾಂಗ್ ಡ್ರೈವ್ ಕೂಡ ಹೋಗಿ ಬಂದ್ವಿ. ವ್ಯೂ ಕೂಡ ತುಂಬ ಚೆನ್ನಾಗಿತ್ತು. ನಾನು ನಿಮ್ಮ ಜೊತೆ ಮತ್ತೆ ಹೊಸ ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫಾಗಿರಿ. ಲವ್ ಯು ಆಲ್. ಬಾಯ್.